ಮಡಿಕೇರಿ ಮಂಗಳೂರು ಹೆದ್ದಾರಿ ನಡುವೆ ಭೂಕುಸಿತ ತಡೆಯುವ ನಿಟ್ಟಿನಲ್ಲಿ ನಿರ್ಮಿಸಿರುವ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡ ಹಿನ್ನೆಲೆ ನಗರದಿಂದ ಅನತಿ ದೂರದಲ್ಲಿರುವ ಸ್ಥಳಕ್ಕೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದರು. ಭಾಜಪಾ ಮುಖಂಡರ ಜೊತೆಗೆ ಈ ಸ್ಥಳವನ್ನು ವೀಕ್ಷಣೆ ಮಾಡಿದ್ದೀವಿ. ಎನ್ಎಚ್ಎ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಇದು ಅವರು ಆಗಲೇ ಕ್ರಮ ತಗೊಂಡಿದ್ದಾರೆ. ಇನ್ನು ಗ್ರೌಟಿಂಗ್ ಮಾಡಿ ಇದನ್ನ ಕಂಟ್ರೋಲ್ ತಗೋತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲಿ 2-3 ಕುಟುಂಬಗಳು ಏನು ಕೆಳಗಡೆ ಇದ್ದರು ಅವ್ರಿಗೂ ಕೂಡ ರೆಡ್ ಕ್ರಾಸಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಮಾಡೋಣ. ಅವರಿಗೆ ನೆಕ್ಸ್ಟ್ ಶಾಶ್ವತ ವ್ಯವಸ್ಥೆ ಅಂದರೆ ಇಲ್ಲೇ ಅವ್ರು ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಈ ಕೆಲಸ ಮುಗಿದ ತಕ್ಷಣ ನಾವು ಅದು ಎಲ್ಲ ರೀತಿಯ ಇದು ರಕ್ಷಣೆ ಸಿಕ್ಕಿದ ತಕ್ಷಣ ನಾವು ಅವ್ರಿಗೆ ಅಲ್ಲೇ ಜಾಗವನ್ನು ಇರುತ್ತೆ. ಅವ್ರದ್ದೇ ಜಾಗ, ಅಲ್ಲೇ ಬಂದು ಅವರು ವಾಸ ಇರುತ್ತೆ. ಈ ಸಂತ್ರಸ್ತರ ಪಟ್ಟಿಯಲ್ಲಿ ಅಂದರೆ 2018 ಆಗಿರುವಂಥ ಸಂತ್ರಸ್ತರ ಪಟ್ಟಿಯಲ್ಲಿ ಕೆಲವೊಂದು ಲೋಪದೋಷ ಇದೆ ಅಂತ ಇರುತ್ತೆ. ನೋಡ್ಸೋಣ, ನಮಗೇನು ನಮ್ಮ ಗಮನಕ್ಕೇನು ಬಂದಿಲ್ಲ. ಅದಿದ್ದರೆ ನಮ್ಮ ನಗರಸಭೆಯಲ್ಲಿ ಮತ್ತು ಇತ್ಯಾದಿ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಗಮನಕ್ಕೆ ತಂದರೆ ನಾವು ಕೇಂದ್ರದ ಅಡಿಯಲ್ಲಿ ಏನು ಕ್ರಮ ತಗೋಬೋದು.